ಹಾಯ್ ಹಲೋ ನಮಸ್ಕಾರ. ಇವತ್ತು ಸೋಮವಾರ ಬೆಳಿಗ್ಗೆ ಬ್ರೇಕ್‌ಫಾಸ್ಟ್‌ಗೆ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಹಾಗೆ ಕಾಫಿ ಬದಲು ಟೀ ಮಾಡಿದ್ದೆ. ಬ್ರೇಕ್‌ಫಾಸ್ಟ್ ತಿಂದು ಟೀ ಕುಡ್ಕೊಂಡು ನಾನು ಮತ್ತು ಪಾಪು ಹೂ ತರೋಣ ಅಂತ ಹೋಗಿದ್ವಿ. ಹೂ ತಂದು ಫ್ರಿಡ್ಜಲ್ಲಿಟ್ಟು ಕಸ ಗುಡಿಸ್ಕೊತಾ ಇದ್ದೆ. ಪಾಪು ಏನಪ್ಪ ಮಾಡ್ತಿದ್ದಾನೆ ಅಂತ ನೋಡೋಕೆ ಹೋದರೆ, ಪಾಪು ಆಚೆ ಕೂತ್ಕೊಂಡು ಬುಟ್ಟಿ ಒಳಗಡೆ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗೆಡ್ಡೆ ಎಲ್ಲ ತುಂಬ್ತಾ ಕೂತಿದ್ದಾನೆ. ಹಾಗೆ ಅವನ್ನ ಒಳಗಡೆ ಕರ್ಕೊಬಂದು ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ನಂತರ ಮನೆ ಒರೆಸ್ಕೋಬೇಕಿತ್ತು, ಸೊ ಮನೆ ಒರೆಸ್ಕೊತಾ ಇದ್ದೆ. ನಾನು ಮನೆ ಒರೆಸಿ ಬರೋಷ್ಟರಲ್ಲಿ ಪಾಪು ನಿದ್ದೆ ಮಾಡಿಬಿಟ್ಟಿದ್ದ. ಸೊ ನಾನು ಫ್ರೆಶ್ ಅಪ್ ಆಗೋಣ ಅಂತ ಸ್ನಾನಕ್ಕೆ ಹೋದೆ. ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಿ ಹೇರ್ ಡ್ರೈ ಮಾಡಿಕೊಂಡು ಆಚೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ. ಬಟ್ ಆಚೆ ಹೋಗೋಕ್ಕೆ ಆಗಲಿಲ್ಲ. ಅಷ್ಟರಲ್ಲಿ ನಮ್ಮ ಚಿಕ್ಕ ಬಾಸ್ ಎಚ್ಚರ ಆಗಿದ್ರು. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹೊರಳಾಡ್ತಾ ಇದ್ರು. ನಂತರ ಅವನ್ನ ಎಬ್ಬಿಸಿ ಊಟ ಮಾಡಿಸೋಣ ಅಂತ ಆಚೆ ಕರ್ಕೊಬಂದು ಊಟ ಮಾಡಿಸ್ದೆ. ನಮ್ಮ ಮಾವ ತಂದಿರೋ ಮಾವಿನ ಹಣ್ಣನ್ನು ಕಟ್ ಮಾಡಿಬಿಟ್ಟು ಅವನಿಗೆ ಕೊಟ್ಟೆ. ಅವನು ಕೂತ್ಕೊಂಡು ಸೂಪರ್ ಅಂತ ತಿಂತಾ ಇದ್ದ. ಆ್ಯಕ್ಚುಲಿ ಇದು ಸೆಕೆಂಡ್ ಸೀಸನ್ ಅವನಿಗೆ. ಫಸ್ಟ್ ಸೀಸನಲ್ಲಿ ಒಂಚೂರು ತಿಂದಿರಲಿಲ್ಲ. ಒಂಚೂರು ಬಾಯಿಗೆ ಹಾಕ್ಕೊಂಡು ಉಗ್ದ್ಬಿಟ್ಟಿದ್ದ. ಈ ಸಲ ಅಂತೂ ಸೂಪರ್ ಅಂತ ಅಂದ್ಕೊಂಡು ತಿಂತಾ ಇದ್ದಾನೆ. ನಂತರ ನಾವಿಬ್ಬರು ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡಿದ್ವಿ. ಅಂತೂ ಇಂತೂ ಸಂಜೆ 6:45 ಆಗೇ ಹೋಯಿತು. ಸೊ ಸಿಸ್ಟಮ್ ಆನ್ ಮಾಡಿಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ ಅಂತ ಹೋದೆ. ಕೆಲಸದ ಮಧ್ಯೆ ಬ್ರೇಕ್ ಹಾಕಿಬಿಟ್ಟು ಪುಣ್ಯನ ಬರ್ಡೇ ಸೆಲೆಬ್ರೇಷನ್ ಇತ್ತು ಅಂತ ಹೋಗಿದ್ದೆ. ಇಲ್ಲಿ ನೋಡಿ ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಾಯಿದ್ರು. ನಾನು ಕೇಕ್ ತಿನ್ನಿಸಿ ಗಿಫ್ಟ್ ಕೊಟ್ಟು ಊಟ ಮಾಡ್ಕೊಂಡು ವಾಪಸ್ ಬರೋ ಅಷ್ಟರಲ್ಲೇ 1 ಅವರ್ ಬ್ರೇಕಲ್ಲಿ 55 ಮಿನಿಟ್ಸ್ ಅಲ್ಲೇ ಆಗೋಗ್ಬಿಟ್ಟಿತ್ತು. ಇನ್ನು ಊಟದ ಬಗ್ಗೆ ಹೇಳೋದಾದರೆ ಊಟ ಅಂತೂ ಸೂಪರ್ ಆಗಿತ್ತು. ಎಲ್ಲರದ್ದು ನಿದ್ದೆ ಟೈಮ್ ಆಗಿದ್ರೆ ನನ್ನ ಮಗನ ಮಾತ್ರ ಇನ್ನೂ ನಿದ್ದೆ ಟೈಮ್ ಆಗೇ ಇರಲಿಲ್ಲ. ಅವ್ರ ಅಪ್ಪನ್ನೇ ಗೋಳಾಡಿಸ್ತಿದ್ದ ಕ್ರಿಕೆಟ್ ಆಡಬೇಕು ಅಂತ. ನನಗಂತೂ ಸಖತ್ ನಿದ್ದೆ ಬರ್ತಿತ್ತು. ಸೊ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ. ನೋಡಿದ್ರೆ ಆಗಲೇ 11 ಗಂಟೆ. ಇವರಂತೂ ಇನ್ನೂ ಎನರ್ಜಿಯಲ್ಲಿ ಮನೆ ತುಂಬ ಓಡಾಡ್ತಿದ್ದಾರೆ. ಅವ್ರ ಅಪ್ಪಂದು ನಿದ್ದೆ ಆಯಿತು. ಇವರು ನಮ್ಮ ಕ್ಯಾಮ್ರಾಗೆ ಫೋಸ್ ಕೊಡ್ತಾ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾನೆ ಇದ್ದಾರೆ. ಈ ಪಾಪು ಇನ್ನೊಂದು ಹೊಸ ಆಟ ಕಲ್ತ್ಕೊಬಂದಿದ್ದಾನೆ. ಅದೆಲ್ಲಿಂದ ಕಲ್ತ್ಕೊಬರ್ತಾನೆ ನನಗಂತೂ ಗೊತ್ತಿಲ್ಲ. ಹೊಸ ಹೊಸ ಆಟಗಳಂತೂ ದಿನಕ್ಕಂತೂ 1-2 ಆದರೂ ಕಲ್ತ್ಕೊಂಡಿರ್ತಾನೆ. ಇದು ಸ್ವಲ್ಪ ಕ್ಯೂಟ್ ಅನ್ನಿಸ್ತು, ಹಾಗಾಗಿ ರೆಕಾರ್ಡ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೊನೆಗೂ ಸುಸ್ತಾಯಿತು ಅನಿಸುತ್ತೆ, ಹೋಗಿ ಮಲ್ಕೊಂಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್.